ವೈರಲ್ ವಿಡಿಯೋ ಡಿಲೀಟ್ ಮಾಡುವಂತೆ ಕಡಪ ರಾಜಶೇಖರ ರೆಡ್ಡಿ ಕಡೆಯ ಮಹಿಳೆಯಿಂದ ಧಮಕಿ. ಬೆಂಗಳೂರಿನ ಕಸನಹಳ್ಳಿ ಕಾಂಗ್ರೆಸ್ ಪರವಾಗಿ ದುಡ್ಡು ತೆಗೆದುಕೊಂಡು ಎಸ್ಐಆರ್ನಲ್ಲಿ ಭಾಗವಹಿಸಿದ್ದು ಸತ್ಯ ಸಾಬೀತು. ಅಲ್ಲ ಸರ್, ಬಿಜೆಪಿ ಅವ್ರು ಕೊಟ್ಟಿದ ತಕ್ಷಣ ವಿಡಿಯೋ ಏನ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದಾ ನೀವು? ಅದು ವಿಡಿಯೋ ಡಿಲೀಟ್ ದೊಡ್ಡ ಇಶ್ಯೂ ಮಾಡ್ತೀನಿ ಅದನ್ನ. ಅಲ್ಲ ಸರ್, ಬಿಜೆಪಿ ಅವ್ರು ಕೊಟ್ಟಿದ ತಕ್ಷಣ ವಿಡಿಯೋ ಏನ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದಾ ನೀವು? ಅದು ವಿಡಿಯೋ ಡಿಲೀಟ್ ದೊಡ್ಡ ಇಶ್ಯೂ ಮಾಡ್ತೀನಿ ಅದನ್ನ. ಸಂಬಳಕ್ಕೆ ಕಳ್ಸಿರೋದು ಆಯ್ತಾ? ಈಗ ಕಷ್ಟ ಇರತ್ತೆ ಮನೇಲಿ, ಮಕ್ಳನ್ನ ದುಡಿಯಕ್ ಕಳ್ಸೋದು ಸಹಜ. ಹಂಗ ಹೇಳಿ ಮತ್ತೆ ಯಾರು ಫ್ರೀಯಾಗಿ ಕೆಲಸ ಮಾಡಲ್ಲ. ಮತ್ತೆ ನೀವು ಅವಾಗ ಏನಂದ್ರೆ ಇಲ್ಲ ಸಹಾಯಕ್ಕೆ ಹೆಲ್ಪ್ ಮಾಡಕ್ ಹೋಗಿದ್ದು ಅಂತ ಹೇಳ್ತೀರಾ? ಹೌದು, ಟೀಚರ್ಸ್ ಹೆಲ್ಪ್ ಮಾಡಕ್ಕೆ ವಾಲಂಟಿಯರ್ ಹೋಗಿದ್ದು, ಸಂಬಳ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ಇವಾಗ ನನ್ನ ಮಗ ಎಜುಕೇಶನ್ ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಸರ್ ರೆಸ್ಪಾನ್ಸ್? ಅಲ್ಲ, ಎಜುಕೇಶನ್ ಪ್ರಾಬ್ಲಮ್ ಮಾಡ್ರೆ ಆತರ ಹೋಗ್ಬಾರ್ದಲ್ಲ SIR ಗೆ. ಒಂದ್ ನಿಮಿಷ, SIR ಗೆ ವಾಲಂಟಿಯರ್ಸ್ ಹೋಗ್ಬೋದು ಅಂತ ಗವರ್ಮೆಂಟ್ ಇಂದಾನೆ ರೂಲ್ಸ್ ಇದೆ. ಅದೊಂದು ಆರ್ಡರ್ ಕಾಪಿ ನಾನು ಕಳಿಸಿದ್ದೆ. ಏನು ಹುಚ್ಚಿಸಿದಂಗೆ ವಿಡಿಯೋ ಮಾಡಿ ಆಗ್ತಾ ಅಂತ ಹೇಳಿದ್ರೆ ನೀವ್ ಹೆಂಗ್ ಅಪ್ಲೋಡ್ ಮಾಡಿದ್ರಿ? ಮೇಡಮ್ ಅವರೇ, ನನಗೆ ಅದನ್ನ ಆರ್ಡರ್ ಕಾಪಿ ನನಗೆ ಕಳಿಸಿ. ನೀವು ಕೊಡಿ. ನಿಮ್ಮ ಹೆಸರು ಏನ್ ಹೇಳಿ? ನೀವು ಫಸ್ಟ್ ನನ್ನ ಡೌಟ್ ಕ್ಲಿಯರ್ ಮಾಡಿ ಆಮೇಲೆ ನಾನು ಹೆಸರು ಹೇಳ್ತೀನಿ. ಹೆಸರು ಹೇಳ್ತಿದ್ರೆ ನಾವು ಮಾತಾಡಕ್ಕಾಗಲ್ಲ ಬಿಡಿ, ಯಾವ್ದು ಇಲ್ಲಿಗಲ್ ಕಾಲ್ ಇದೆ. ನೀವು ಕೊಡಿ. ನಿಮ್ಮ ಹೆಸರು ಏನ್ ಹೇಳಿ? ನೀವು ಫಸ್ಟ್ ನನ್ನ ಡೌಟ್ ಕ್ಲಿಯರ್ ಮಾಡಿ ಆಮೇಲೆ ನಾನು ಹೆಸರು ಹೇಳ್ತೀನಿ. ಹೆಸರು ಹೇಳ್ತಿದ್ರೆ ನಾವು ಮಾತಾಡಕ್ಕಾಗಲ್ಲ ಬಿಡಿ, ಯಾವ್ದು ಇಲ್ಲಿಗಲ್ ಕಾಲ್ ಇದೆ. ಹೌದು, ಇದೀಗ ವೈರಲ್ ವಿಡಿಯೋ ಹಿಂದಿನ ಸತ್ಯ ಬಯಲಾಗಿದೆ. ಭೂಗಳ್ಳ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಕಡಪ ರಾಜಶೇಖರ ರೆಡ್ಡಿ ಕಡೆಯಿಂದ ಕಾಸು ತೆಗೆದುಕೊಂಡಿದ್ದು ಎಸ್ಐಆರ್ನಲ್ಲಿ ಭಾಗವಹಿಸಿದ್ದು ಸಾಬೀತಾಗಿದೆ. ಅದು ಹೇಗೆ ಅಂದರೆ, ರಾಜಶೇಖರ ರೆಡ್ಡಿ ಕಡೆಯವರು ಎಂದುಕೊಂಡು ನಮಗೆ ಕಾಲ್ ಮಾಡಿದ ಮಹಿಳೆಯಿಂದ ಸತ್ಯ ಸಂಗತಿ ಬೆಳಕಿಗೆ ಬಂದಿದೆ. ಮೊನ್ನೆಯಷ್ಟೇ ನಮ್ಮ ಚಾನಲ್ನಲ್ಲಿ ಕಾಸು ತೆಗೆದುಕೊಂಡು ಕಾಂಗ್ರೆಸ್ ಪರವಾಗಿ ಎಸ್ಐಆರ್ನಲ್ಲಿ ವ್ಯಕ್ತಿಗಳಿಬ್ಬರು ಭಾಗವಹಿಸಿದ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಆ ವಿಡಿಯೋ ಈಗಾಗಲೇ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಅದನ್ನೇ ನಾವು ಪ್ರಸಾರ ಮಾಡಿದ್ದೇವೆ. ಆದರೆ ಆ ವಿಡಿಯೋ ಕುರಿತಂತೆ ನಾವು ಬಣ್ಣ ಹಚ್ಚಿ ಮಾತನಾಡಿಲ್ಲ. ಇರುವ ಸತ್ಯ ಸಂಗತಿಯನ್ನು ಪ್ರಸಾರ ಮಾಡಿದ್ದೇವೆ. ಸತ್ಯ ಸಂಗತಿ ಎಲ್ಲವೂ ವಿಡಿಯೋದಲ್ಲಿ ಕಾಸು ತೆಗೆದುಕೊಂಡು ಭಾಗವಹಿಸಿದ ವ್ಯಕ್ತಿಗಳು ಬಾಯ್ಬಿಟ್ಟು ಹೇಳಿದ್ದೂ ಇದೆ. ಆ ಸಂಗತಿ ಚಾನಲ್ನಲ್ಲಿ ಪ್ರಸಾರವಾಗುತ್ತಿದ್ದಂತೆ ಹೆಚ್ಚು ಪ್ರಚಾರವನ್ನು ಪಡೆದುಕೊಂಡಿತ್ತು. ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈಗಾಗಲೇ ಸರ್ಕಾರಿ ಜಾಗದ ದಾರಿಯನ್ನು ಕಬಳಿಸಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ್ದು ಭೂಗಳ್ಳ ಎಂದು ಪ್ರಸಿದ್ಧಿಯನ್ನು ಹೊಂದಿರುವ ಕಡಪ ರಾಜಶೇಖರ ರೆಡ್ಡಿ ಕಡೆಯಿಂದ ಮಹಿಳೆಯೊಬ್ಬರು ಏಕಾಏಕಿ ನಮಗೆ ಕಾಲ್ ಮಾಡಿ ಧಮಕಿ ಹಾಕಿದರು. ವಿಡಿಯೋವನ್ನು ಡಿಲೀಟ್ ಮಾಡುವಂತೆ ಆವಾಜ್ ಹಾಕಿದರು. ಹೇಗೆ ಮಹಿಳೆ ಆವಾಜ್ ಹಾಕಿದ್ರು ಗಮನವಿಟ್ಟು ಕೇಳಿ. ಇವಾಗ ನನ್ನ ಮಗ ಎಜುಕೇಶನ್ ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಸರ್ ರೆಸ್ಪಾನ್ಸ್? ಅಲ್ಲ, ಎಜುಕೇಶನ್ ಪ್ರಾಬ್ಲಮ್ ಮಾಡ್ರೆ ಆತರ ಹೋಗ್ಬಾರ್ದಲ್ಲ SIR ಗೆ. ಒಂದ್ ನಿಮಿಷ, SIR ಗೆ ವಾಲಂಟಿಯರ್ಸ್ ಹೋಗ್ಬೋದು ಅಂತ ಗವರ್ಮೆಂಟ್ ಇಂದಾನೆ ರೂಲ್ಸ್ ಇದೆ. ಅದೊಂದು ಆರ್ಡರ್ ಕಾಪಿ ನಾನು ಕಳಿಸಿದ್ದೆ. ಏನು ಹುಚ್ಚಿಸಿದಂಗೆ ವಿಡಿಯೋ ಮಾಡಿ ಆಗ್ತಾ ಅಂತ ಹೇಳಿದ್ರೆ ನೀವ್ ಹೆಂಗ್ ಅಪ್ಲೋಡ್ ಮಾಡಿದ್ರಿ? ಮೇಡಮ್ ಅವರೇ, ನನಗೆ ಅದನ್ನ ಆರ್ಡರ್ ಕಾಪಿ ನನಗೆ ಕಳಿಸಿ. ಅಲ್ಲ ಸರ್, ಬಿಜೆಪಿ ಅವ್ರು ಕೊಟ್ಟಿದ ತಕ್ಷಣ ವಿಡಿಯೋ ಏನ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದಾ ನೀವು? ಅದು ವಿಡಿಯೋ ಡಿಲೀಟ್ ದೊಡ್ಡ ಇಶ್ಯೂ ಮಾಡ್ತೀನಿ ಅದನ್ನ. ನಿಮ್ ಮಗನ ಎಜುಕೇಶನ್ ಮಾಡೋದ್ ಬಿಟ್ಬಿಟ್ಟು SIR ಗೆ ಕಳ್ಸಿದ್ರಿ? ಅವ್ರಿಗೆ ರಜಾ ಇತ್ತು ಸರ್, ಹೆಲ್ಪಿಗೆ ಹೋಗಿದ್ದಾನೆ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಓದ ಮಕ್ಕಳು ಮಾಡಬೇಕು ಅನ್ನೋದೇನಿಲ್ಲ. ಹೇಳ್ಬೋದಾಗಿತ್ತಲ್ಲ, ಅವ್ನು ಹೆಲ್ಪಿಗೆ ಹೋಗಿದ್ದೇನೆ ಅಂತ ಹೇಳ್ಬೋದಾಗಿತ್ತಲ್ಲ. ಅದಕ್ಕೆ ಕಳ್ಳ ಅಂತ ಏಕ್ದಮ್ ಹೇಳ್ಬಿಟ್ರೆ ಕಳ್ಳ ಅಂತ ಯಾರು ಹೇಳಿದಾರ್ರಿ? ಕಳ್ಳ ಅಂತ ಯಾರು ಹೇಳಿದಾರ್ರಿ? ಈಗ ಹೇಳಿದಾರ ನೋಡ್ರಿ ಸರ್. ಯಾರು ಹೇಳಿದಾರೆ? ನಿಧಾನ ನೋಡ್ರಿ, ಅಯ್ಯಪ್ಪ ಹೇಳಿದಾನೆ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳ್ರಿ, ನಮ್ಗೆ ಕೇಳ್ತೀರಾ ನೀವು? ನೀವ್ ಆ ತರ ವಿಡಿಯೋನ ಹೆಂಗ್ ಸರ್ ಹಾಕಿದ್ರಿ? ನಮ್ಗೆ ಹಾಕೋ ರೈಟ್ಸ್ ಇದೆ, ಹಾಕಿದೀವಿ ಮೇಡಮ್ ಅವ್ರ. ನಾವು ನಮಗೆ ಕೇಳ್ತೀವಿ ಸರ್. ಈಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಖಂಡಿತ ಹಾಕಿ, ಖಂಡಿತ ಕಳಿಸಿ ನಮ್ಗೆ ಅದನ್ನ. ತಕ್ಷಣ ಕಾಂಗ್ರೆಸ್ ಪರ ಕಳಿಸ್ತೀರಾ ಎಜುಕೇಶನ್ ಬಿಟ್ಬಿಟ್ರೆ? ಸಂಬಳಕ್ಕೆ ಕಳ್ಸಿರೋದು ಆಯ್ತಾ? ಈಗ ಕಷ್ಟ ಇರತ್ತೆ ಮನೇಲಿ, ಮಕ್ಳನ್ನ ದುಡಿಯಕ್ ಕಳ್ಸೋದು ಸಹಜ. ಹಂಗ ಹೇಳಿ ಮತ್ತೆ ಯಾರು ಫ್ರೀಯಾಗಿ ಕೆಲಸ ಮಾಡಲ್ಲ. ಮತ್ತೆ ನೀವು ಅವಾಗ ಏನಂದ್ರೆ ಇಲ್ಲ ಸಹಾಯಕ್ಕೆ ಹೆಲ್ಪ್ ಮಾಡಕ್ ಹೋಗಿದ್ದು ಅಂತ ಹೇಳ್ತೀರಾ? ಹೌದು, ಟೀಚರ್ಸ್ ಹೆಲ್ಪ್ ಮಾಡಕ್ಕೆ ವಾಲಂಟಿಯರ್ ಹೋಗಿದ್ದು, ಸಂಬಳ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ಕೆಲಸ ಮಾಡಲ್ಲ. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ದುಡ್ಡು ತಗೊಂಡೆ ಅಪ್ಲೋಡ್ ಮಾಡೋದು. ನೀವು ದುಡ್ಡು ತಗೊಂಡಿದ್ದು ನಾವೆಲ್ಲ ಮಾಡಿದ್ದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಮ್ ವ್ಯೂವರ್ಸ್ಗೆಲ್ಲ ಗೊತ್ತಿದೆ, ತಗೊಳ್ತಾರ ಬಿಡ್ತಾರ ಅಂತ ಹೇಳಿ. ಅದನ್ನ ಹೇಳೋ ಅಗತ್ಯ ಇಲ್ಲ. ಸುಮ್ನೆ ಆರೋಪ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ನಿಮ್ಮ ಮೇಲೆ. ಸುಮ್ನೆ ಆರೋಪ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮ ಮೇಲೆ. ಎಜುಕೇಶನ್ ಮಕ್ಕಳ ನೀವೇನ್ ಕಳಿಸ್ತೀರಿ ಬೇರೆಯವ್ರಿಗೆ? ಸರ್, ಎಜುಕೇಶನ್ ಅವ್ರದ್ದೇನು ಎಜುಕೇಶನ್ ಇಲ್ಲ. ರಜಾ ಟೈಮ್ ಅಲ್ಲಿ ಹೋಗಿ ಮಾಡಿದ್ದಾರೆ. ನಮ್ಗೆ ಇಲ್ಲಾಂದ್ರೆ ನೀವು ಕೊಡಲ್ಲ, ನಾವು ದುಡಿದ್ರೆ ನಾವು ತಿನ್ಬೇಕು. ಹೌದು ಮೇಡಮ್ ಅವರೇ, ಯಾವ್ದು ಕಳಿಸ್ಬೇಕಾದ್ರೆ ನಿಮಗೆ ಪರಿಜ್ಞಾನ ಇರೋದಿಲ್ಲ. ಒಂದ್ ನಿಮಿಷ ಸರ್, ನೀವು ವಿಡಿಯೋ ಹಾಕಿ ತಪ್ಪಲ್ಲ. ವಿಡಿಯೋ ಬಗ್ಗೆ ಇದು ಸರಿನಾ ತಪ್ಪ ಅಂತ ವಿಚಾರಣೆ ಮಾಡಿ ಹಾಕ್ಬೇಕಾಗಿತ್ತು. ನಾವು ಅದನ್ನೇ ಹಾಕಿರೋದ್ರೆ ಈ ತರ ಆಗಿ ವಿಚಾರಣೆ ಮಾಡಿದ್ರೆ ವಿಚಾರಣೆ ಮಾಡುದ ನೀವು ಫಸ್ಟ್ ಸರಿ ತಪ್ಪು ಅಂತ ನಾವು ಹಾಕಿಲ್ಲ. ಹಿಂಗ ಆಗಿದೆ, ಹಿಂಗ ನಡೆದಿದೆ, ಹಾಕಿದೀವಿ. ನೀವು ಕೊಡಿ. ನಿಮ್ಮ ಹೆಸರು ಏನ್ ಹೇಳಿ? ನೀವು ಫಸ್ಟ್ ನನ್ನ ಡೌಟ್ ಕ್ಲಿಯರ್ ಮಾಡಿ ಆಮೇಲೆ ನಾನು ಹೆಸರು ಹೇಳ್ತೀನಿ. ಹೆಸರು ಹೇಳ್ತಿದ್ರೆ ನಾವು ಮಾತಾಡಕ್ಕಾಗಲ್ಲ ಬಿಡಿ, ಯಾವ್ದು ಇಲ್ಲಿಗಲ್ ಕಾಲ್ ಇದೆ.
ನೀವು ಕೊಡಿ, ನಿಮ್ಮ ಹೆಸರು ಏನ್ ಹೇಳಿ? ನೀವು ಫಸ್ಟ್ ನನ್ನ ಡೌಟ್ ಕ್ಲಿಯರ್ ಮಾಡಿ ಆಮೇಲೆ ನಾನು ಹೆಸರು ಹೇಳ್ತೀನಿ. ಹೆಸರು ಹೇಳ್ತಿದ್ರೆ ನಾವು ಮಾತಾಡಕ್ಕಾಗಲ್ಲ ಬಿಡಿ, ಯಾವ್ದು ಇಲ್ಲಿಗಲ್ ಕಾಲ್ ಇದೆ. ಕೇಳಿದ್ರ SIRನಲ್ಲಿ ಭಾಗವಹಿಸಿದ ಯುವಕನ ತಾಯಿ ಎಂದು ಕಾಲ್ ಮಾಡಿದ ಮಹಿಳೆಯ ಹೆಸರು ಹೇಳಲಿಲ್ಲ. ಹೆಸರು ಹೇಳದೆ ಧಮಕಿ ಹಾಕಿದ್ದನ್ನು ಗಮನಿಸಿದರೆ ಕಡಪ ರಾಜಶೇಖರ ರೆಡ್ಡಿಯೇ ಖುದ್ದು ವಿಡಿಯೋ ಡಿಲೀಟ್ ಮಾಡುವಂತೆ ಒತ್ತಾಯಿಸಿ ಮಹಿಳೆಗೆ ಕಾಲ್ ಮಾಡಲು ತಿಳಿಸಿದ್ದು ಕಂಡುಬರುತ್ತದೆ. ಎಷ್ಟೇ ಕೇಳಿದರೂ ಕಾಲ್ ಮಾಡಿದ ಮಹಿಳೆ ತನ್ನ ಹೆಸರನ್ನು ಹೇಳಲಿಲ್ಲ. ಇದಕ್ಕೂ ಮೊದಲು ಇಬ್ಬರು ಕಾಲ್ ಮಾಡಿದ್ರು, ಅವರೂ ಸಹ ಹೆಸರನ್ನು ಹೇಳಲಿಲ್ಲ. SIRನಲ್ಲಿ ಭಾಗವಹಿಸಿದ ಯುವಕನ ತಾಯಿ ಎಂದು ಹೇಳಿಕೊಂಡು ಧಮಕಿ ಹಾಕಿದ್ದನ್ನು ಗಮನಿಸಿದರೆ ಇವರೆಲ್ಲ ಕಾಂಗ್ರೆಸ್ನ ಕಡಪ ರಾಜಶೇಖರ ರೆಡ್ಡಿ ಕಡೆಯ ಚೇಲಾಗಳು ಎನ್ನುವ ಸಂಶಯ ಬರುತ್ತದೆ. ವಾಲಂಟ್ರಿಯಾಗಿ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ದು ಎಂದು ಮಹಿಳೆ ಕೊನೆಗೆ ದುಡ್ಡಿಗಾಗಿ ಹೋಗಿದ್ದು ಎಂದು ಹೇಳಿದರು. ಓದುತ್ತಿರುವ ಯುವಕ ಎಂದು ಹೇಳಿದ ಮಹಿಳೆ ತನ್ನ ಮಗನನ್ನು ಓದುವುದನ್ನು ಬಿಟ್ಟು ಕಾಂಗ್ರೆಸ್ನ ಕಡಪ ರಾಜಶೇಖರ ರೆಡ್ಡಿ ಕಡೆಯಿಂದ ಕಾಸು ತೆಗೆದುಕೊಂಡು ಹೋಗಿದ್ದು ತಪ್ಪು ಎನ್ನುವುದು ಅವರ ಅರಿವಿಗೆ ಇಲ್ಲ ಅನಿಸುತ್ತದೆ. ಒಟ್ಟಾರೆಯಾಗಿ ದುಡ್ಡು ಕೊಟ್ಟರೆ ಸಾಕು, ಓದುವ ಮಗನನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಲು ಕಳುಹಿಸುತ್ತಾರೆ. ಮಕ್ಕಳ ಶಿಕ್ಷಣಕ್ಕಿಂತ ಅವರಿಂದ ಹಣವನ್ನು ತಂದೆ ತಾಯಿ ಅಪೇಕ್ಷೆ ಮಾಡುತ್ತಾರೆ ಎನ್ನುವುದು ಬಹಳ ಬೇಸರದ ಸಂಗತಿ. ನಮ್ಮ ಜನತೆ ಪ್ರಜ್ಞಾವಂತರಾಗುವವರೆಗೂ ನಮ್ಮ ವ್ಯವಸ್ಥೆ ಹಾಗೂ ಒಳ್ಳೆಯ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಅದಕ್ಕೆ ಆವಾಜ್ ಹಾಕಿದ ಮಹಿಳೆಯೇ ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.